ಬಂಗಾಳದಲ್ಲಿ ಯುಸಿಸಿ ಜಾರಿಗೆ ಬಿಜೆಪಿ ಮುಂದಾಗಿದೆ. ಅದನ್ನು ಜಾರಿಗೆ ತರೋದಕ್ಕೆ ಬಿಜೆಪಿ ಸರ್ಕಾರದಿಂದ ಪ್ರಯತ್ನ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಏಕರೂಪ ನಾಗರಿಕ ಸಮಿತಿ ಬಂಗಾಳದಲ್ಲಿ ಯುಸಿಸಿ ಜಾರಿಗೆ ತರಲು ಬಿಜೆಪಿ ಸರ್ಕಾರ ಸಜ್ಜಾಗಿದೆ. ಏಕರೂಪ ನಾಗರಿಕ ಸಮಿತಿಯನ್ನ ಮಸೂದೆ ಮಂಡನೆ ಮಾಡಬೇಕು ಅಂತ ಲೆಕ್ಕಾಚಾರ. ಯುಸಿಸಿ ಮಸೂದೆ ಮಂಡನೆ ಮಾಡಲು ಈಗ ಸಕಲ ತಯಾರಿಯನ್ನ ಮಾಡಿಕೊಂಡಿದೆ ಬಿಜೆಪಿ. ಬಜೆಟ್ ಅಧಿವೇಶನದಲ್ಲಿ ಪ್ರಾಬಲ್ಯ ಸಾಧಿಸುವ ನಿರೀಕ್ಷೆ ಇದೆ. ಬಂಗಾಳದಲ್ಲಿ ಯುಸಿಸಿ ಜಾರಿಗೆ ತರೋದಕ್ಕೆ ಬಿಜೆಪಿ ಕಡೆಯಿಂದ ಆಗ್ತಾ ಇರುವಂತಹ ಪ್ರಯತ್ನ ಇದೆ. ಏಕರೂಪ ನಾಗರಿಕ ಸಮಿತಿ ಯುಸಿಸಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ದೇಶ ಒಂದೇ ಕಾನೂನು ಅಂತ ಇದರ ಅರ್ಥ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ದೇಶ ಒಂದೇ ಕಾನೂನು ಅಂದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನು ಅವರ ಧರ್ಮ, ಜಾತಿ ಅಥವಾ ಲಿಂಗವನ್ನು ಲೆಕ್ಕಿಸದೆ ಮದುವೆ, ವಿಚ್ಛೇದನ, ಆಸ್ತಿ ಅವರಿಗೆಲ್ಲರಿಗೂ ಕೂಡ ಒಂದೇ ಕಾನೂನು ಅನ್ವಯ ಆಗತ್ತೆ ಅಂತ ಹೇಳ್ತಾರೆ ಯುಸಿಸಿ ಅಂತ ಹೇಳಿದ್ರೆ. ಸೊ ಹಂಗಾಗಿ ಏಕರೂಪ ನಾಗರಿಕ ಸಮಿತಿ ಧರ್ಮವನ್ನು ಲೆಕ್ಕಿಸದೆ ಎಲ್ಲಾ ನಾಗರಿಕರಿಗೆ ಮದುವೆ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ದತ್ತು ಸ್ವೀಕಾರವನ್ನು ನಿಯಂತ್ರಿಸಲು ಒಂದು ಸಾಮಾನ್ಯ ನಾಗರಿಕ ಕಾನೂನುಗಳ ಗುಂಪನ್ನು ಪ್ರಸ್ತಾಪಿಸುತ್ತದೆ. ಸೊ ಭಾರತವು ಇನ್ನು ರಾಷ್ಟ್ರೀಯ ಯುಸಿಸಿಯನ್ನ ಹೊಂದಿಲ್ಲ, ಆದರೂ ಕೂಡ ಅನುಷ್ಠಾನ ರಾಜ್ಯ ಮತ್ತು ಐತಿಹಾಸಿಕ ಮಟ್ಟದಲ್ಲಿ ಗಮನಾರ್ಹವಾಗಿ ಬದಲಾವಣೆ ಅಂತೂ ಆಗ್ತಾ ಇದೆ. ಇದು ಕೂಡ ಕೆಲವೊಂದಿಷ್ಟು ಕಡೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಆಮೇಲೆ ಅಲ್ಲೇ ಟಿಎಂಸಿ ಕೂಡ ಇದರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಟಿಎಂಸಿ ಕೂಡ ಈ ಒಂದು ಮಂಡನೆ ಮಾಡಬೇಕು, ಈ ಒಂದು ಯುಸಿಸಿ ಮಸೂದೆಯನ್ನ ಮಂಡನೆ ಮಾಡಬೇಕು ಅನ್ನೋ ಲೆಕ್ಕಾಚಾರ ಇದೆಯಲ್ಲ, ಅದಕ್ಕೆ ಟಿಎಂಸಿ ಕಡೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡಿ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯ ತಕ್ಕಂತೆ ಈಗ ಬಿಜೆಪಿ ಜಾರಿಗೆ ತರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಪ್ರಾಬಲ್ಯವನ್ನ ಸಾಧಿಸುವ ನಿರೀಕ್ಷೆ ಇದೆ. ಬಹುಶಃ ಅವ್ರ ಕಡೆ ಬೆಂಬಲ ಕೊಡಬಹುದು, ಯಾಕಂದ್ರೆ ಬಿಜೆಪಿ ಸ್ಪಷ್ಟ ಬಹುಮತ ಇರೋದ್ರಿಂದಾಗಿ ಅಲ್ಲಿ ಬಂಗಾಳದಲ್ಲೂ ಕೂಡ ಇದು ಅನ್ವಯ ಆಗತ್ತೆ. ಮಸೂದೆ ಮಂಡನೆ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಬಂಗಾಳದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಇದನ್ನ ಮಂಡನೆ ಮಾಡುವಂತ ಸಾಧ್ಯತೆ ಇರುತ್ತೆ. ಬೇರೆ ಬೇರೆ ಅಂದ್ರೆ ಉತ್ತರಾಖಂಡ, ಗೋವಾ ಈಗಲೂ ಕೂಡ ಇದೆ. ಯುಸಿಸಿ ಬೇರೆ ರಾಜ್ಯದಲ್ಲೂ ಕೂಡ ಅನ್ವಯ ಆಗ್ತಾ ಇದೆ. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇರಬೇಕು ಅನ್ನೋದು. ಸೊ ಕಾದು ನೋಡಬೇಕು. ಇದಕ್ಕೆ ವಿರೋಧ ಆಗ್ತಾ ಇದ್ರು ಕೂಡ ಇದನ್ನ ವಿರೋಧದ ಮಧ್ಯೆಯೂ ಕೂಡ ಅದನ್ನ ಮಂಡನೆ ಮಾಡ್ತಾರಾ ಇಲ್ಲ ಅನ್ನೋದು. ಇನ್ನು ಏಕರೂಪ ನಾಗರಿಕ ಸಮಿತಿ ಅಂತಿದೆಯಲ್ಲ, ಹಾಗಾದ್ರೆ ಅಂತಂದ್ರೆ ಏನು ಏಕರೂಪ ನಾಗರಿಕತೆ ಅಂತಂದ್ರೆ ಏನು ಅಂತೇಳಿ ಸಿಂಪಲ್ ಆಗಿ ಒಂದೇ ಕಾನೂನು, ಒಬ್ಬ ವ್ಯಕ್ತಿಗೆ ಒಂದೇ ಕಾನೂನು ಇರಬೇಕು ಅನ್ನುವಂಥ ಲೆಕ್ಕಾಚಾರ. ಭಾರತದಲ್ಲಿರುವಂಥ ಪ್ರತಿಯೊಬ್ಬ ನಾಗರಿಕನು ಅವರ ಧರ್ಮ, ಜಾತಿ ಅಥವಾ ಲಿಂಗವನ್ನು ಲೆಕ್ಕಿಸದೆ ಮದುವೆ, ವಿಚ್ಛೇದನ, ಆಸ್ತಿ, ಉತ್ತರಾಧಿಕಾರ ಅಥವಾ ದತ್ತು ಸ್ವೀಕಾರದಂಥ ವಿಷಯಗಳಲ್ಲಿ ಏಕರೂಪವಾಗಿ ಅನ್ವಯ ಆಗುವಂಥ ಒಂದೇ ರೀತಿಯ ಕಾನೂನು ಒಬ್ಬನಿಗೆ ಮಾತ್ರ ಅನ್ವಯ ಆಗಬೇಕು, ಎಲ್ರಿಗೂ ಅನ್ವಯ ಆಗಬೇಕು. ಬೇರೆ ಬೇರೆ ಧರ್ಮಗಳಿಗೆ ಅಲ್ಲ, ಇದು ಎಲ್ಲ ಧರ್ಮಗಳಿಗೆ ಒಂದೇ ಕಾನೂನು ಅನ್ವಯ ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಇದು. ಇದನ್ನ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಜಾರಿಗೆ ತರಬೇಕು ಅನ್ನೋದು. ಇನ್ನು ಯುಜಿಸಿಗೆ ಯಾಕೆ ವಿರೋಧ ಆಗ್ತಾ ಇದೆ ಅನ್ನೋದು, ಜನರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು. ಜನರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಉಲ್ಲಂಘನೆ ಯಾವ ರೀತಿಯಾಗಿ ಬೇರೆ ಬೇರೆ ಅವರ ಆಚರಣೆಗಳು ಇರ್ತವೆ, ಧರ್ಮಗಳು ಬೇರೆ ಬೇರೆ ಇರ್ತವೆ, ಅದು ಉಲ್ಲಂಘನೆ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇರೋದು. ಈ ರೀತಿ ವಿರೋಧ ವ್ಯಕ್ತ ಆಗ್ತಾ ಇರೋದು. ಎರಡನೇದು, ಪ್ರಮುಖವಾಗಿ ಸಮುದಾಯಗಳ ಸಾಂಸ್ಕೃತಿಕ ಐಡೆಂಟಿಟಿ ಅಲಭ್ಯರಿರುತ್ತೆ, ನಷ್ಟ ಆಗತ್ತೆ ಅನ್ನೋದು. ಸಮುದಾಯಗಳ ಸಾಂಸ್ಕೃತಿಕ ಐಡೆಂಟಿಟಿಯನ್ನ ಗುರುತಿಸಲಿಕ್ಕೆ ಕಷ್ಟ ಆಗತ್ತೆ. ಸೊ ಹಂಗಾಗಿ ಇದು ಬೇಡ ಅಂತ ಹೇಳ್ತಾ ಇರೋದು, ವಿರೋಧ ವ್ಯಕ್ತ ಆಗ್ತಾ ಇರೋದು. ಇದು ಒಂದು ಪ್ರಮುಖ ಕಾರಣ. ಇದಾದ ನಂತರ ಅಲ್ಪಸಂಖ್ಯಾತ ಸಮುದಾಯ ಇದರಿಂದ ಆತಂಕದಲ್ಲಿ ಇರುತ್ತೆ ಅಂತ ಕಾರಣ ಕೊಡಲಾಗ್ತಾ ಇದೆ. ಇದು ಕೂಡ ಕಾರಣ ಯಾಕೆ ವಿರೋಧ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಬುಡಕಟ್ಟು ಜನರ ವಿಭಿನ್ನ ಆಚರಣೆಗಳಿಗೆ ಈ ಒಂದು ವೇಳೆ ಈ ಒಂದು ಏಕರೂಪ ಕಾನೂನು ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಆಚರಣೆಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇರುತ್ತೆ ಅಂತ. ಅದರ ಜೊತೆಗೆ ಏನು ಅಭಿಪ್ರಾಯ ಇರಬಹುದು, ಈ ಒಂದು ಯುಸಿಸಿ ಬಗ್ಗೆ ಏನು ಅಭಿಪ್ರಾಯ ಇರಬಹುದು ಅಂತೇಳಿ. ಏಕರೂಪ ನಾಗರಿಕ ಸಮಿತಿಯನ್ನು ಖಚಿತಪಡಿಸಲು ರಾಜ್ಯ ಯತ್ನಿಸಬೇಕು ಅಂತೇಳಿ ಸಂವಿಧಾನ ಹೇಳಿರುವಂಥದ್ದು. ಎಲ್ರಿಗೂ ಒಂದೇ ನ್ಯಾಯ ಇರಬೇಕು ಅನ್ನೋದು ಸಂವಿಧಾನ ಹೇಳಿರೋದು. ಹಾಗಾಗಿ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು. ಯಾಕೆ ಅಂದರೆ ವಿರೋಧ ವ್ಯಕ್ತ ಆದ ನಂತರ ಈ ರೀತಿಯ
ಅಭಿಪ್ರಾಯ ಈಗ ಕೇಳಿ ಬರ್ತಾ ಇರೋದು. ಇನ್ನು UCC ರಾಷ್ಟ್ರೀಯ ಏಕೀಕರಣಕ್ಕೆ ಸಹಾಯ ಮಾಡುತ್ತೆ, ರಾಷ್ಟ್ರೀಯ ಏಕೀಕರಣಕ್ಕೆ ಇದು ಸಹಾಯ ಆಗತ್ತೆ ಅಂದರೆ ಅಭಿಪ್ರಾಯ ಚರ್ಚೆ ಆಗ್ತಾರೆ. ಯಾಕೆ ಬೇಕು ಅನ್ನೋದಕ್ಕೆ ಈ ರೀತಿಯ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಏಕರೂಪ ಕಾನೂನು ಒಳ್ಳೆಯದು, ಏಕೀಕರಣಕ್ಕೆ ಇದು ಸಹಾಯ ಆಗತ್ತೆ, ರಾಷ್ಟ್ರೀಯ ಏಕೀಕರಣಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇರುವಂಥದ್ದು ಸರ್ಕಾರಗಳು. ಅಂದರೆ ಎಲ್ಲೆಲ್ಲಿ ಇದನ್ನು ಜಾರಿಗೆ ತರಬೇಕು ಅಂತ ಹೇಳಲಾಗ್ತಾ ಇದೆಯಲ್ಲ ಅಂಥ ಸರ್ಕಾರಗಳು ಹೇಳ್ತಾ ಇರುವಂಥ ಹೇಳಿಕೆಗಳು. ಸೊ ರಾಷ್ಟ್ರೀಯ ಏಕೀಕರಣಕ್ಕೆ ಇದು ಸಹಾಯ ಮಾಡುತ್ತೆ, ಏಕರೂಪದಲ್ಲಿ ಕಾನೂನು ಎಲ್ರಿಗೂ ಅನ್ವಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಹಾಗಾಗಿ ಈ ರೀತಿಯಾಗಿ ಇದನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಇನ್ನು ರಾಮ ಮಂದಿರ ಹುಂಡಿ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಈ ಕೇಸಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಅಯೋಧ್ಯೆಯಲ್ಲಿರುವಂತಹ SBI ಶಾಖೆಯ ಸಿಬ್ಬಂದಿಯ ವಿಚಾರಣೆ ಆಗ್ತಾ ಇದೆ. ರಾಮ ಮಂದಿರ ಹುಂಡಿ ಕಳ್ಳತನ ಇದೆ. ಅಯೋಧ್ಯೆಯಲ್ಲಿರುವಂತಹ SBI ಶಾಖೆಯ ಸಿಬ್ಬಂದಿಗಳ ವಿಚಾರಣೆ. 8 ಜನರ ಪೈಕಿ ಬ್ಯಾಂಕ್ನ 20 ಸಿಬ್ಬಂದಿ ಹುಂಡಿ ಕಳ್ಳತನದಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತ ಶಂಕೆ ಇದೆ. ಆರೋಪಿಗಳ ಬ್ಯಾಂಕ್ ಖಾತೆಗಳ ವಿವರವನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಹಣ ವರ್ಗಾವಣೆ ಕುರಿತಂತೆ SIT ಕಡೆಯಿಂದ ಸಾಕ್ಷ್ಯ ಸಂಗ್ರಹ ಮುಂದುವರಿತಾ ಇದೆ. ಈ 8 ಜನ ಏನು ಅರೆಸ್ಟ್ ಆಗಿದಾರಲ್ಲ, ಆ 8 ಜನರ ಪೈಕಿ 6 ಜನ ಸಿಬ್ಬಂದಿಗಳು ಬ್ಯಾಂಕಿನ ಸಿಬ್ಬಂದಿಗಳು, ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ರು ಅನ್ನೋದು. ಸೊ ಹಂಗಾಗಿ ಕೇವಲ SBI ಅಷ್ಟೇ ಅಲ್ಲ, ಬೇರೆ ಬೇರೆ ಬ್ಯಾಂಕಿಗೂ ಕೂಡ ಈಗ ನೋಟಿಸ್ ಹೋಗಿದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಇವರು ಈ ರೀತಿಯಾಗಿ ವಂಚನೆ ಮಾಡಿದ್ರು ಅಂತೇಳಿ 7.5 ಕೋಟಿ ಲೂಟಿಯನ್ನು ಹೊಡೆದಿದ್ದಾರೆ, ಭಕ್ತಾದಿಗಳು ಕೊಟ್ಟಿರುವಂಥ ದೇಣಿಗೆಯನ್ನು. ಸೊ ಹಂಗಾಗಿ ಈ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಕಾದು ನೋಡಬೇಕು ಯಾರಿಗೆಲ್ಲ ಯಾವ ರೀತಿ ಕ್ರಮ ಆಗತ್ತೆ ಅಂತೇಳಿ. ಇನ್ನೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ಆರೋಪಿಗಳೇನಿದ್ದಾರಲ್ಲ ಅವರ ಪರವಾಗಿ ವಕೀಲರು ವಾದ ಮಾಡಂಗಿಲ್ಲ. ಮಹತ್ವದ ನಿರ್ಧಾರ ಇದು. ಯಾರು ಇಲ್ಲ ಅವರ ಪರವಾಗಿ ವಾದ ಮಾಡೋಕ್ಕೆ. ಬಾರ್ ಕೌನ್ಸಿಲ್ ತೆಗೆದುಕೊಂಡಿರುವಂಥ ಮಹತ್ವದ ನಿರ್ಧಾರ ಅದು. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.